ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮವ ಗೂಳಿ ಎಂ ಗೌಡ ಮಾತಾಡ್ತಾ ಇರೋದು. ಇನ್ನು ಯಾರ್ಯಾರು ಕನ್ನಡಿಗ ಗೂಳಿ ಎಂ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಫ್ರೆಂಡ್. ಇವತ್ತಿಂದು ಒಂದು ಸ್ಟೋರಿ ತರ ಹೇಳ್ಬಿಡ್ತೀನಿ ಫ್ರೆಂಡ್. ಲೈಫ್ ಅಂದ್ರೆ ಏನೋ, ನಾವು ಲೈಫಲ್ಲಿ ಹೆಂಗಿರ್ಬೇಕು, ಅನುಭವ ಆಗಿಲ್ದವ್ರಿಗೆ, ಅನುಭವ ಆಗಿಲ್ಲದ ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಚಿಕ್ಕವರಿಂದ ಇಲ್ಲಿ ದೊಡ್ಡವರು ಎಷ್ಟು 60-70 ವರ್ಷ ಆಗ್ಲಿ, ಅವ್ರಿಗೆ ಆಗ್ಲಿ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. ಪ್ಲಸ್ ಮೈನಸ್ ಎರಡು ಹೇಳ್ತಾ ಹೋಗ್ತೀನಿ. ದುಡ್ಡಿದ್ರೆ ದುನಿಯಾ, ಗೊತ್ತಿದೆ ಅದು. ದುಡ್ಡಿದ್ರೆ ಜೀವನ, ಲೈಫು, ಏನೇನ್ ಬೇಕೋ ನಮ್ಗೆ, ಏನೇನ್ ಬೇಕೋ ಎಲ್ಲ ಫೆಸಿಲಿಟಿ ಸಿಗುತ್ತೆ. ದುಡ್ಡಿಲ್ಲ ಅಂದ್ರೆ ಭಿಕ್ಷುಕ, ಜೀರೋ. ಎಲ್ಲರೂ ಅಷ್ಟೇ ಲೈಫ್. ಮನುಷ್ಯ ಯಾರ್ಯಾರು ಇದ್ದೀರಾ, ದುಡ್ಡಿದ್ರೇನೆ ಎಲ್ಲ, ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಅನುಭವ ಇಲ್ಲದವ್ರಿಗೆ, ಕಂಫರ್ಟಬಲ್ ಝೋನಾಗ ಯಾರ್ಯಾರು ಇದ್ದೀರಾ, ಏನಾದ್ರು ಒಂದು ಏನೇ ಮಾಡ್ಬೇಕಾದ್ರೂ 100 ಸರಿ ಯೋಚನೆ ಮಾಡಿ ಅಮೌಂಟ್ ಹಾಕಿ. ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಕಳ್ಕೊಂಡ್ಮೇಲೆ ಅಲ್ಲಿಂದ ಎದ್ದು ಬರೋದೈತಲ್ಲ ಅದು ದೊಡ್ಡ ವಿಷಯ. ಇಲ್ಲಿವರೆಗೂ ಯಾರ್ಯಾರಿಗೆ ಅನುಭವ ಆಗಿದೆ, ಗುಡ್ ಅಂಡ್ ಫೈನ್, ಓಕೆ, ಅವ್ರು ಜೀವನ ಮಾಡ್ತಾರೆ ಗೊತ್ತು. ಯಾಕೆಂದ್ರೆ ನನ್ಗೂ ಅನುಭವ ಆಗಿದೆ, ನಾನು ಬುದ್ಧಿ ಕಲ್ತಿದ್ದೀನಿ. ನನಗೆ ಏನೋ ಆಗಿದೆ ಆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇನ್ನು ಯಾರ್ಯಾರಿಗೆ ಅನುಭವ ಆಗಿಲ್ಲ, ಯಾವ ತರ ಈಗ ಹೇಳ್ತೀನಲ್ಲ ಮುಂದಕ್ಕೆ, ಅದನ್ನ ಯೋಚನೆ ಮಾಡಿ, ವಿಡಿಯೋ ನೋಡಿ, ಕ್ಲೀನಾಗಿ ತಿಳ್ಕೊಂಡು ಯೂಸ್ ಆದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಫ್ರೆಂಡ್. ಯಾಕಂದ್ರೆ ನನ್ನ ಅನುಭವ ಹೇಳ್ತೀನಿ ಕೇಳಿ. ಹೆಂಗ್ ಮಾಡ್ದೆ ಒಂದು ಮೂಮೆಂಟ್ ಅಲ್ಲಿ, ಕೋವಿಡ್ ಟೈಮು. ಅನುಭವ ಇಲ್ಲ ನಮ್ಗೆ, ಯಾಕೆಂದ್ರೆ ದುಡಿಯೋದು ದುಡ್ದು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬರೇ ಅವ್ರಿಗೆ ಅನುಭವ ಅನ್ನೋದೇ ಗೊತ್ತಿರ್ಲಿಲ್ಲ. ಏನ್ ಕಾಕೂರೆ ಹೆಂಗ್ ಹೋಗ್ತಾ ದುಡ್ಡು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಮ ಮನೇಲಿ. ಬರೀ ದುಡಿಬೇಕು, ನಾಳೆ ನಾವು ಚೆನ್ನಾಗಿರ್ಬೇಕು. ಇದು ಮಿಡಲ್ ಕ್ಲಾಸ್. ಅಷ್ಟು ಒಷ್ಟಾಗಿತ್ತು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು. ನನ್ನ ಲೈಫ್ ಹೇಳ್ಬಾರ್ದು ಅಷ್ಟು. ಬರೀ ದುಡಿ, 4 ಜನ ತರ ಇರು, ಇಷ್ಟೇ. ಒಬ್ಬ ಎಷ್ಟು ದುಡ್ದವ್ರ ನನಗೆ ಗೊತ್ತು. ಅನುಭವ ಅನ್ನೋದು ಇರ್ಲಿಲ್ಲ. ಒಂದ್ ಮೂಮೆಂಟ್ ಅಲ್ಲಿ ಬಂದ್ವಿ, ಯಾವ್ದೋ ಒಂಚೂರು ಚೀಟಿ ಹಾಕಿದ್ವ, ಏನ್ ಹಾಕಿದ್ವ, ಒಂದ್ 50,000 ಆಯ್ತು, ತಡೆಕ್ ಒಂದ್ ಬೋರ್ ಹಾಕ್ಸ್ಕೊಂಡ್ಬಿಡೋಣ. ನಮ್ಮಮ್ಮ ಹೇಳ್ತು, ಗಾಡಿ ತಗೊಂಡು ಓಡಾಡ್ಕೊಂಡು ಇದ್ಬಿಡಕ್ಕೆ ಅಂತ. ನಾನೇನ್ ಮಾಡಿದೆ, ಫ್ಯೂಚರ್ ಏನೋ ಪ್ಲಾನಿಂಗ್ ಮಾಡೋಣ ಅಂತ ಹೇಳಿ ಅವಾಗ್ಲೇ 2020ಲೇ, ನಂಗೆ ಅಲ್ಲಿ ಇಂದುವರೆಗೂ ನಂಗೆ ಏನೂ ಗೊತ್ತಿಲ್ಲ ಅನುಭವ. 20ಲೇ ಏನೋ ಮಾಡೋ ತಡೆ ಹುಮ್ಮಸ್ತು, ಮಾಡ್ಬಿಡೋಣ ನಾವು ನಾವಂತ ಇರೋಣ ಅಂತೇಳಿ ಒಂದ್ ಬೋರ್ ಹಾಕ್ಸ್ಬೇಕು ಅಂತ ನಿಂತ್ಕೊಂಡು ಹೋದ್ವಿ ಫ್ರೆಂಡ್. ಡಿಸ್ಕಷನ್ ಬೇಜ್ ಜನ ಹತ್ರ ಮಾಡಿದ್ದೀವಿ, ಸಜೆಷನ್ ಎಲ್ಲಿಂದನೂ ಬರಲ್ಲ. ಹೋದೆ, ಯಾರನ್ನ ಕರ್ಕೊಂಬಂದೆ, ಪಾಯಿಂಟ್ ಮಾಡಿಸ್ದೆ, ದೇವ್ರ ನೋವ ಕೇಳ್ದೆ. ಅದು ಎಡಗಡೆ ಕೊಡ್ತು, ಬಲಗಡೆ ಕೊಡ್ತು, ಕಾಯಿ ಕೆಟ್ಟಾಗ ಸೂಕ್ಷ್ಮಗಳು ಏನು ಗೊತ್ತಾಗಲ್ಲ. ಶನೇಶ್ವರ ಎಗ್ಲೇರ್ದಾಗ ಯೋಚನೆ ಮಾಡಿ, 100 ಸರಿ ಯೋಚನೆ ಮಾಡಿ. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ನೀವೇನೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಒಂದ್ ಬೆಕ್ಕ ಅಡ್ಡಕ್ಕೋಯ್ತಾ ಬಿಟ್ಬಿಡಿ. ಯಾಕೆಂದ್ರೆ ದೇವ್ರು 100 ಇದ್ರ ಕೊಟ್ಟಿರ್ತಾನೆ ನಿಮ್ಗೆ, ಅರ್ಥ ಮಾಡ್ಕೊಬೇಕು ನೀವು. ನಂದೀಗ ಹೇಳ್ತೀನಿ ಕೇಳಿ, ಬೋರ್ ಹಾಕ್ಸ್ಬೇಕಾಯ್ತು, ಕರ್ಕೊಂಬಂದ್ವಿ, ಹಾಕಿಸ್ತೀವಿ. 1120 ಅಡಿ, 1 ಇಂಚ್ ನೀರಾಗ್ಲಿಲ್ಲ. ಹೆಚ್ಚು ಕಮ್ಮಿ 2.40-2.5 ಲಕ್ಷ ಹೋಯ್ತು ಫಸ್ಟ್ ಬೋರು. ಆ ನೆಕ್ಸ್ಟ್ ಗಳಿಗೆ ಇನ್ನೊಂದು ಬೋರು, ಸೇಮ್ 1090 ಅಡಿ. ಅದು ಟೋಟಲ್ ಒಂದೇ ದಿವಸಕ್ಕೆ 48 ಅವರ್ಸ್ ಅಲ್ಲಿ ಎಷ್ಟು? 4.25 ಲಕ್ಷ ನಮ್ದಲ್ಲ ಅಂತ ಭೂಮಿ ಒಡ್ಲಿಗೆ ಹಾಕ್ಬಿಟ್ಟಿ. 4.25 ಲಕ್ಷ. ಒಂದ್ ಇಂಚ್ ನೀರು ಬಿಟ್ರೆ 1 ಇಂಚು ನೀರು ಸಿಕ್ಕಿಲ್ಲ ನಮ್ಗೆ ಎಕ್ಸ್ಟ್ರಾ. ಫಸ್ಟ್ ಬೋರ್ ಆದ್ಮೇಲೆ ಇನ್ನೊಂದ್ ಬೋರ್ ಬೇಡ, ಮದ್ವೆ ಆಗಿದೆ ಆ ವರ್ಷ, ಮನೆ ಕಟ್ತಿದ್ದೆ, ಒಂಚೂರು ಆಲ್ಟ್ರೇಷನ್ ಮಾಡಿಸಿ. ಆ ಅನುಭವ ಯಾರು ಹೇಳಿಲ್ಲ ನಮ್ಗೆ. ಮದ್ವೆ ಆದ ವರ್ಷ, ಮನೆ ಕಟ್ಟೋದ್ ವರ್ಷ. ಯಾಕೆಂದ್ರೆ ನಮ್ಗೆ ಇನ್ನು ಏನ್ ಅಷ್ಟು ಪ್ರಪಂಚ ನೋಡಿರ್ಲಿಲ್ಲ ನಾವು. ನೋಡಿದ ಪ್ರಪಂಚ ಎಲ್ಲ ಈ 5 ವರ್ಷದಲ್ಲೇನೆ ನಾವು ಇದು ಮಾಡಿದ್ದೆಲ್ಲ. ಆ ತರ ನನಗೆ ಅಲ್ಲಿ 4-5 ಸರಿ ಸಿಗ್ನಲ್ ಇತ್ತು ದೇವ್ರ ಕಡೆಯಿಂದ, ಗೊತ್ತಿಲ್ಲ ನಮ್ಗೆ.
ಯಾರಾಗ ಗೊತ್ತಿರೋ ಹೇಳ್ತೀನಿ ಕೇಳಿ, ಊಳಿಗೆರೆ ಹತ್ರ ಬೈಲಾಂಜನೇಯ ದೇವಸ್ಥಾನ ಒಂದು ಆರ್ಚ್ ಇದೆ. ನಮ್ದು ಫಸ್ಟ್ ಪಾಯಿಂಟ್ ಬೋರ್ ಹಾಕ್ತಕ್ಕ ಬೋರ್ ಲಾರಿ ಹೊಲಕ್ ಬಂದಿತ್ತು. ನಾನು ಕೆಲಸ ಮುಗಿಸ್ಕೊಂಡು ಸೆಕೆಂಡ್ ಶಿಫ್ಟ್ ಅವಾಗ 2 ಗಂಟೆಯಿಂದ 10 ಗಂಟೆ ಕೆಲಸ ಮುಗಿಸ್ಕೊಂಡು ನಾವು ಬರ್ತಿದ್ವಿ. ಅಲ್ಲಿ ಬೆಕ್ಕ ಅಡ್ಡ ಹೋಯ್ತು. ನನ್ಗೆ ಯಾಕೆಂದ್ರೆ ಅನುಭವ ಆಗಿದೆ ಗೊತ್ತ, ಬೆಕ್ಕ ಅಡ್ಡ ಬಂತು, ತಡೆಯಪ್ಪ ಏನೋ ಮಾಡೋಣ ಬೇಡ, ಯಾಕೋ ಮುಂದಕ್ಕೆ ಹಾಕೋಣ ಅಂತ ಅನುಭವ ಇರ್ಲಿಲ್ಲ. ಬಂದ್ರೇನೋ ಬಿಡು ಬರೋ ಪಾಸಿಟಿವ್ ಕುಟುಂಬ ಹೋಯ್ತು. ನೆಕ್ಸ್ಟ್ವರೆ ಕೆಲ್ಸಕ್ಕೆ ಇನ್ನೊಂದು ಸಂಜೆ ಬರಕ್ ಕೇಳ್ದೆ, ಬರ್ಲಿಂದ ತಿರ್ಗಾ ಬರ್ಬೇಕು, ತಿರ್ಗಾ ಬಂತು. ಅರ್ಥ ಆಗ್ಲಿಲ್ಲ. 4.5 ಲಕ್ಷ ನಮ್ದಲ್ಲ ಅಂತ ಭೂಮಿತಾಯಿ ಮಡ್ಲಿಗೆ ಹಾಕ್ಬಿಟ್ವಿ. ಹೋಯ್ತು. ಅದು ಅನುಭವ ಇದ್ರೆ ಈ ತಪ್ಪನ ಮಾಡ್ತಿರ್ಲಿಲ್ಲ. ದೇವ್ರಿಗೆ ಪೂಜೆ ಮಾಡ್ತಾ ಕಾಯಿ ಕೆಟ್ಟೋಗಿತ್ತು. ಬಾಳೆ ಎಲೆ ಮಕಡೆ ಮನಿಕಂತು. ಚಿಕ್ಕ ಸೂಕ್ಷ್ಮ, ಆ ಸೂಕ್ಷ್ಮಗಳೆಲ್ಲ ಅರ್ಥ ಮಾಡ್ಕೊಬೇಕು ನೀವು ಲೈಫಲ್ಲಿ. ಆ ಸೂಕ್ಷ್ಮಗಳು ಬಿಟ್ರೆ ಎಲ್ಲಕ್ಕೋ ಕಚ್ಕೊಂತೀವಿ. ನನ್ಗೆ ಅನುಭವ ಆಯ್ತು, ನಮ್ಮ ಅಪ್ಪ ಅಮ್ಮಂಗಾಲಿ ಅವರಿಗೆ ಪಾಪ ದುಡಿಯೋದು ಇದೇ ಆಗೋಯ್ತು ಬಿಡಿ. ಅವ್ರಿಗೂ ಅನುಭವ ಇಲ್ಲ, ನನ್ಗೂ ಅನುಭವ ಇಲ್ಲ. ಜನರಂತೂ ನೋಡಿ ಯಾರು ಬರಲ್ಲ. ಇವತ್ತಿನ ಅಂತಮ್ಮನೆ ಬರಲ್ಲ ಏನ್ ಕಾಣಾಗ್ಲಿ. ನಾವು ಫ್ರೆಂಡ್ ಸರ್ಕಲ್ ಒಂದ್ ಮೂಮೆಂಟ್ ವರ್ಗು ಒಂದು ಸಪೋರ್ಟ್ ಕೊಡ್ತಾರೆ. ನಿಂಗೆ ಲೈಫ್ ಲಾಂಗು ಕೈ ಹಿಡಿಸ್ತೀನಿ, ನಾನ್ ನೋಡ್ಕೊಂತೀನಿ, ನಾವು ಫ್ರೆಂಡ್ ಯಾರು ಇದಾರ? ಇವತ್ತಿನ ಇದ್ರಲ್ಲಿ ಯಾರು ಇಲ್ಲ. ಏನೋ ಒಂಚೂರು ಸಪೋರ್ಟ್ ಮಾಡ್ಬಿಟ್ಟು ಬಿಟ್ರೆ ಫ್ರೆಂಡ್ ಸರ್ಕಲ್ ಆಗ್ಲಿ, ಅಲ್ಲಿ ಒಂದ್ ಮೂಮೆಂಟ್ ಅಲ್ಲಿ ಒಂದ್ ಟೈಮು ಅವ್ರಿಗೆ ಬೇಜಾನ್ ಇರ್ತದೆ. ನಮ್ಗೆ ನೋಡ್ಕೊಬೇಕು ಅನ್ನೋದು ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, 10 ರೂಪಾಯಿ ದುಡ್ಡು ಬರಂಗ್ ಮಾಡ್ಕೊಳ್ಳಿ, ದುಡ್ಡು ಇಕ್ಕೊಳ್ಳಿ, ಕಳ್ಕೊಳಕ್ ಹೋಗ್ಬೇಡಿ. ದುಡ್ಡಿದ್ದಾಗ ಬಿಲ್ಡರ್ ಮಾಡೋದು ಸ್ವಲ್ಪ ಯೋಚನೆ ಮಾಡಿ, ಥಿಂಕಿಂಗ್ ಮಾಡಿ ದುಡ್ಡುಗಳು ಖರ್ಚು ಮಾಡಿ. 10 ರೂಪಾಯಿ ಇಲ್ಲ ಅಂದ್ರೆ ಒಂದೇನು ಕೊಡಲ್ಲ ಅಂಗಡಿಲಿ. 1 ರೂಪಾಯಿಗೊಂದು ಚಾಕ್ಲೇಟ್ ಕೊಡೋರು ಯಾರು ಕೊಡಲ್ಲ. ಗೊತ್ತಾಗ ನಿನ್ನ ಹತ್ರ ಇದ್ರೆ ಹೋಗಿ ರಾಜರಸ ತಿನ್ಕೊಂಬರ್ಬೋದು, ಇಲ್ಲ ಅಂದ್ರೆ ಎಲ್ಲಿಂದ ತಗೊಂಬರ್ತೀಯ? ನಾಯಿಗೆ ರೆಸ್ಪೆಕ್ಟ್ ಇರ್ತದೆ, ನಮ್ಮಿಗಿರಲ್ಲ. ದುಡ್ಡಿಲ್ಲ ಅಂದ್ರೆ, ಒಂದು ಪ್ರೆಸ್ಟೀಜ್ ಒಂದು ವ್ಯಾಲ್ಯೂ ಇಲ್ಲ ಅಂದ್ರೆ ನಮಗೆ ನಾಯಿಗಿರೋ ವ್ಯಾಲ್ಯೂನು ನಮ್ಗಿರಲ್ಲ. ಮನುಷ್ಯರುಗಳಿಗೆ ಫಸ್ಟ್ ಹೇಳ್ತಾ ಇದ್ದೀನಿ, ಇದು ತಿಳ್ಕೊಳ್ಳಿ. ನೀವು ಪ್ಲಸ್ ಇವೇನೇ ಕೆಲಸ ಮಾಡ್ಬೇಕಾದ್ರೂ ಪ್ಲಸ್ ಯೋಚನೆ ಮಾಡೋಕ್ಕಿಂತ ಮೈನಸ್ ಯೋಚನೆ ಮಾಡಿ. ಫಸ್ಟ್ ಮೈನಸ್ ಯೋಚನೆ ಮಾಡಿ, ಮೈನಸ್ನ 100 ಸರಿ ಯೋಚನೆ ಮಾಡಿ. ಇದು ಬಿಸ್ನೆಸ್ ಹೋಗ್ತಾ ಇದ್ದೀನಿ, ಇದಾಗುತ್ತೋ ಆಗಲ್ವೋ ಫಸ್ಟ್. ಇದು ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಇಷ್ಟಿದೆ, ಕಂಫರ್ಟಬಲ್ ಒಂದು ಝೋನ್ ಆಗಿರ್ತೀನಿ, ಅದು ಲಾಸ್ ಆದ್ರೂ ಚಿಂತಿಲ್ಲ, ಮುಂದಕ್ಕೆ ನುಗ್ಗಿ. ಈಗ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಬರ್ತದ ಲಾಸ್ ಆಗ್ತದ ಗೊತ್ತಿರಲ್ಲ. ಅದನ್ನ ಹಾಕಕ್ಕಿಂತ ಯಾವ ರೀತಿಲಿ, ಯಾವ ವೇಗಳಿಗೆ, ಯಾವ ಕರೆಕ್ಟ್ ದಾರಿಲಿ ಹಾಕ್ಬೇಕ ಆ ದಾರಿಲಿ ಹಾಕ್ಬಿಡಿ. ಅದ್ರಲ್ಲಿ ಹಾಕ್ಬಿಟ್ಟು ದೇವ್ರಿಗೆ ಬಿಟ್ಟಿದ್ದು. ಗೊತ್ತಾಗ್ತಿದ್ಯಾ? ನೀನು ಬಿಸ್ನೆಸ್ಗೆ ಹಾಕ್ಬೇಕಾದ್ರೇನೆ ಎಡವಟ್ ಮಾಡ್ಕೊಂಡು ಹಿಂಗ್ ಹೋಗೋ ದಾರಿಲಿ ಹಿಂಗ್ ಹೋಗ್ಬೇಕು ಬಿಸ್ನೆಸ್. ನೀನ್ ಹಿಂಗ್ ಹೋಗ್ತೀನಿ ಅಂದ್ರೆ ಲಾಸ್ ಆದ್ರೆ ಅದು ನಿನ್ನ ಇನ್ಫಾರ್ಮೇಶನ್ ತಿಳ್ಕೊಂಡಿರೋದು ಕಡಿಮೆ, ಸಜೆಷನ್ ಕೇಳಿರೋದು ಕಡಿಮೆ, ನಿನ್ ಐಡಿಯಾ ಕೊಟ್ಟಿರೋರು ಡಬಲ್ ಐಡಿಯಾ. ಇಷ್ಟು ತಿಳ್ಕೊಂಬಿಡಿ. ಲಾಸ್ ಆತತೋ ಪ್ರಾಫಿಟ್ ಆತತೋ ಧೈರ್ಯ ಮಾಡಿ ಮುಂದಕ್ಕೆ ಹೋಗಿ. ನಿಮ್ದು ಅಂತ ಒಂದ್ ನೆಲೆಗಳು ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರ್ಬೇಕು ಈ ಲೈಫಲ್ಲಿ. ನಾನು ಇವತ್ತಿನವರೆಗೂ ನಾನು ಯಾರ್ಯಾರಿಗಾಗ್ಲಿ ಸಜೆಷನ್ ಆಗ್ಲಿ ಏನಾಗ್ಲಿ, ನಾನು ಈ ಮನ್ಸಿಂದ ಅಷ್ಟೇ ಇಲ್ಲಿಂದ ಹೇಳ್ಬಿಡ್ತೀನಿ, ನಮ್ಗೆ ಯಾವತ್ತ ನೋಡಿ ಪ್ರಪಂಚಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಒಂದು ಲೆವೆಲಿಗೆ ಬಂದು ನಿಂತ್ಕೊಬೇಕು, ಯಾರು ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು. ಈಗ ನೀನ್ ನನ್ನ ಫ್ರೆಂಡು, ನಾನ್ ಬರ್ತೀನಿ, ನೀನ್ ಕೆಲಸ ಮಾಡ್ಕೊಡ್ತೀನಿ, ನಿನ್ ಪ್ರೀತಿ ಏನೈತೆ ಅದ್ ಕೊಡು, ನನಗ್ ಭಯ ಇರಬಾರ್ದು. ಮತ್ತೆ ಅದು ಪ್ರೀತಿ ವಿಶ್ವಾಸ ಹಿಂಗಿರ್ಬೇಕು. ದುಡಿಗೆ ಅಂತ ಬರ್ಬೇಕು, ನಾಳೆ ಅವ್ನು ಕರೀಲಿಲ್ಲ ಹೆಂಗಪ್ಪ, ಇವೆಲ್ಲ ಭಯ ಅನ್ನೋದು ಏನ್ ಇರ್ಬಾರ್ದು. ಭಯ ಬಿಡ್ರಿ, ಪ್ರಪಂಚ ಸುತ್ರಿ, ಪ್ರಪಂಚ ಔಟ್ ಸೈಡ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಭಯ ಬಿಟ್ಬಿಟ್ಟು ನೀವೇನೇ ಮಾಡ್ಬೇಕಾದ್ರೂ ಒಂದು ಹುಮ್ಮಸ್ಸಲ್ಲಿ ಮಾಡಿ, ಒಂದು ಒಳ್ಳೆ ವೇ ಏನಿದೆಯಾ ದಾರಿ ಅದ್ರಲ್ಲೇ ಮಾಡಿ. ಅಡ್ಡ ದಾರಿ ನಮಗೆ ಬೇಡ. ಭಯ ಬೀಳಕ್ಕಂತೂ ಹೋಗ್ಲೇಬೇಡಿ. ಏನೇ ಮಾಡಿದ್ರು ನೀವು ಲೈಫಲ್ಲಿ ಒಳ್ಳೆ ರೀತಿಲೇ ಮಾಡಿ. ನೀವ್ ಎಂತವ್ರ ಜೊತೆ ಸೇರ್ಬೇಕು, ಎಂತವ್ರ ಜೊತೆ ಇರ್ಬೇಕು ಎಲ್ಲಾ ಡಿಸೈಡ್ ಮಾಡ್ಬೇಕು ನೀವು. ಎಂತವ್ರನ್ನ ಕೈ ಬಿಡ್ಬೇಕು, ಎಂತವ್ರನ್ನ ನಮ್ ಜೊತೆ ಇಟ್ಕೊಬೇಕು, ಎಲ್ಲಾ ಡಿಸೈಡ್ ಮಾಡ್ಬೇಕು ನೀವು.
ಯಾಕಂದ್ರೆ ಕಷ್ಟದಲ್ಲಿ ಯಾರು ಇರ್ತಾನೋ ಸುತ್ತಲೂ ಅವನೇ ಇದ್ರೇನೆ ಇನ್ನೂ ಚೆನ್ನಾಗಿರ್ತದೆ ಲೈಫು. ಕಷ್ಟದಲ್ಲಿ ಇರ್ತಾನೆ, ಸುತ್ತಲೂ ಅವ್ನು ಇರಲ್ಲ, ಬೇರೆ ಯಾರೋ ಬಂದ್ ಸೇರ್ಕೊಂತಾರೆ, ತಿರ್ಗಾ ನೀನ್ ಕಷ್ಟಕ್ಕೆ ಬರ್ತಿ. ಸಜೆಷನ್ಗಳು ತಗೊಂಡ್ಬೇಕಾದ್ರೆ ಕ್ಲೀನ್ ಆಗಿ ತಗೊಳ್ಳಿ. ನೋಡಿ, ಈ ಇನ್ಫಾರ್ಮೇಶನ್ ಅನುಭವ ಯಾರ್ಯಾರಿರೋ 100 ಸರಿ ಥಿಂಕ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ಏನೇ ಮಾಡ್ಬೇಕಾದ್ರು ಅಷ್ಟೇ ತಿಳ್ಕೊಂಡು ಒಳ್ಳೆ ಕಡೆ ಯಾರ್ಯಾರು ನಿಮ್ಗೆ ಚೆನ್ನಾಗಿ ಬರ್ತದ ಅಂತ ತಿಳ್ಕೊಂಡು ಒಂದ್ ಒಳ್ಳೆ ಕಡೆ ಇನ್ಫಾರ್ಮೇಶನ್ ತಗೊಂಡು ಏನೋ ಒಂದ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಈ ತರದ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಇನ್ಫಾರ್ಮೇಶನ್ ಏನಿದೆ ಎಲ್ಲ ಹಂಚ್ಕೊಂತೀನಿ. ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅದು ಕಮೆಂಟ್ ಅಲ್ಲಿ ಹಾಕಿ, ಯಾವ ರಿಲೇಟೆಡ್ ವಿಡಿಯೋ ಬೇಕು ಅದು ಕಮೆಂಟ್ ಅಲ್ಲಿ ಹಾಕಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡಿ ನಾನು ನಿಮ್ಗೆ ಸ್ಪ್ರೆಡ್ ಮಾಡ್ತೀನಿ, ಹಂಚ್ಕೊಂತೀನಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಲವ್ ಯು ಆಲ್.